ಎಲ್ರಿಗೂ ನಮಸ್ಕಾರ ರೀ. ನಮ್ಮ ವಿಡಿಯೋನ ಪೂರ್ತಿಯಾಗಿ ನೋಡ್ರಿ. ಹಂಗೆ ನಮ್ಮ ಚಾನಲ್ಗೆ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡ್ರಿ, ಮಸ್ತ್ ಕಾಮಿಡಿ ಐತಿ. ಓ ಕಲ್ಲೇಶ್ವರ ಮಹಾಪ್ರಭುಗಳು ಯಾವಾಗ ಬಂದ್ರಿ ದುಬೈಯಿಂದ? ಸೊಕರ ಯಾಕ್ರಿ ಸೊಕರ ಹಂಗಂತೀರಿ? ನಾನೆಲ್ಲಿರಿ ದುಬೈಗೆ ಹೋಗ್ಬೇಕು? ನೀವೇನ್ರಿ ಸೊಕರ ಹಿಂಗಂತೀರಿ? ದುಬೈ ಕಲ್ಲೊಡಕ್ ಹೋಗಿದ್ದೆಲ್ಲಪ್ಪ ಕಲ್ಲೇಶಿ. ನಾನ ಬರ್ತಿದ್ದೆ ನಿಮ್ಮ ಮನೆ ಹತ್ರ. ಸಾಲ ಕೊಟ್ರ ತಪ್ಪಿಗೆ ಬರ್ತಿದ್ ನಾನ ಇಸ್ಕೊಳಕ್ ನಿನ್ನ ಹತ್ರ. ಮತ್ತೆ ಯಾಕೆ ಬರಕ್ ಹೋದಿ ನೀನು? ಸೊಕರ ಏನ್ರಿ ಸೊಕರ ಹಿಂಗ್ ಮಾತಾಡ್ತೀರಿ? ನನಗೆ ಕಷ್ಟ ಕಾಲದಾಗ ನೀವು ದೇವ್ರು ಬಂದಂಗೆ ಬಂದು ಸಹಾಯ ಮಾಡಿರಿ ಸೊಕರ. ನಿಮ್ಮನ್ನ ನನ್ನ ಹತ್ರ ಕರ್ಸ್ಕೊಳ್ಳೋದೇನ್ರಿ ಸೊಕರ? ದೇವ್ರ ಇದ್ದಂಗೆ ರೀ ಸೊಕರ ನೀವು. ದೇವ್ರ ಯಾವತ್ತು ಭಕ್ತ ಹತ್ರ ಹೋಗಲ್ರಿ, ಭಕ್ತರ ದೇವ್ರ ಹತ್ರ ಹೋಗ್ರಿ ಸೊಕರ. ನೀವ್ಯಾಕ್ರಿ ಸೊಕರ ಬರ್ತೀರಿ? ನಾನಾ ಬಂದ ನೋಡ್ರಿ ಸೊಕರ ಇವತ್ತು ರೊಕ್ಕ ಕೊಡಾಕ. ಈ ಹುಚ್ಚುಳೆ ಮಗನ ಸಾಕು ಮುಚ್ಚ ಬಾಯಿ. ಬಾಯಿನ ಬಚ್ಚಲಾದ. ಎಷ್ಟ್ ಮಾತಾಡ್ತಿದ್ದೀನಿ ನೀನು? ಮೊನ್ನೆ ಏನಂದಿನ ಮಾಡ ಹತ್ರ ನಾಯಿ ಎಂದೆಲ್ಲ ನನಗೆ ಈಗ ದೇವ್ರಾದ್ನ ನಾನು ನಿನಗೆ. ಅಪ್ಪ ಸೊಕರ, ಯಾರ್ರಿ ಸೊಕರ? ನಾನು ನಿಮಗೆ ನಾಯಿ ಅಂತನ್ರಿ ಸೊಕರ. ಸೊಕರ ನೀವು ದೇವ್ರಿ ಸೊಕರ. 3 ತಿಂಗಳಿಂದ ಬಡ್ಡಿ ಕೊಟ್ಟಲ್ಲ, ಅಸಲು ಕೊಟ್ಟಲ್ಲ ನಾನು. ಒಮ್ಮೆನೂ ಬಂದು ನನಗೆ ಬಟ್ ಮಾಡಿ ಕೇಳಿಲ್ಲ ನೀವು ಬಡ್ಡಿ ಹಾಕೊಟ್ರಲ್ಲ ಅಸಲು ಕೊಟ್ಟಲ್ಲ ಅಂತ ದೇವ್ರಿ ಸೊಕರ ನೀವು. ನಿಮಗೆ ನಾನು ನಾಯಿ ಅಂತನ್ರಿ ಸೊಕರ. ಯಾವ ಹುಚ್ಚುಳೆ ಮಗ ಹೇಳಿದ್ರಿ ಸೊಕರ? ಸೊಕರ ನಾವು ನೀವು ಅನ್ಯೋನ್ವಾಗದವಳ್ರಿ ಸೊಕರ. ಆ ಹೊಟ್ಟರಿಗೆ ತಡ್ಕೊಳಕ್ಕಾಗ್ಲಾರ್ದಂಗೆ ಯಾರ ನಿಮ್ಮ ಹತ್ರ ಬಂದು ಫಿಟ್ಟಿಂಗ್ ಇಟ್ಟರಿ ಸೊಕರ. ಯಾವನ್ರಿ ಸೊಕರ? ಅವ್ನು ಹೇಳಿದ್ದು ಹೇಳ್ರಿ ಸೊಕರ ನನ್ನ ಹತ್ರ. ಅವನು ನೀವತ್ತು ಹುಟ್ಟಿದ್ದೆಲ್ಲ ನೆನ್ಸ್ಬೇಕು ನೋಡ್ರಿ. ಹಂಗೆ ಕೊಡ್ತಾನೆ ಇವತ್ತು ಅವ್ನಿಗೆ ನಾನು. ಏ ಕಲೇಶಿ ಮುಚ್ಚ ಬಾಯಿ. ನಾನು ಇಲ್ಲೇ ನಿಂತ ಮತ್ತ ನನ್ನ ಇದ್ರಿಗೇನ ಮಾತಾಡಿಲ್ಲ ಮಾತಾಡಿಲ್ಲ ಅಂತ ಬೊಗಳ್ಬೇಕಾದ್ರ ಬಾಯಿ ಅಲ್ಲಿ ನಿಂದದು ಬಚ್ಚಲು ನಿಂದದು. ಲೇ ಬೋಳ, ನನಗೆ ಗೊತ್ತಲೇ ಬೋಳ, ನೀನಲ್ಲಿ ಸಾವ್ಕಾರ ಹತ್ರ ಬಂದು ನನ್ನ ಬಗ್ಗೆ ಫಿಟ್ಟಿಂಗ್ ಇಟ್ಟಿರೋ ಹುಚ್ಚಲೆ ಮಗನ ನೀನಲ್ಲೇ ಬೋಳ. ಹಿಂಗ ಫಿಟ್ಟಿಂಗ್ ಇಟ್ಟು ಸುಳ್ಳು ಬೊಗಳಿ ತಲೆ ನೋಡಲಿ ಅದು ಬೋಳಾಗಿ ಹೋಗೈತಿ. ಓಸ ಕೂದಲು ಉದ್ರಕೆಂದ ಹೋಗ್ಯಾವಲ್ಲೇ. ಇನ್ನೂ ಬುದ್ಧಿ ಬರ್ಲಿಲ್ಲ ಏನಲ್ಲೇ ಬೋಳ ನಿನಗೆ? ಇಂಥ ಹೇಳ್ತಿನ ಕೆಲಸ ಯಾಕಲೇ ಮಾಡ್ತೀ ಬೋಳ? ಸೌಕರ ನೋಡ್ರಿ ಸೌಕರ ಮಾತಿತ್ತಿರ್ ಬೋಳ 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 ಅಂತ ನನಗೆ ಸಾಕಾಗ್ಬಿಡತ್ರಿ ಸೌಕರ. ಮಂದಿವ್ರಿಗೆಲ್ಲ ಮರ್ಯಾದೆ ತೆಗಿತಾನ ಗೊತ್ತೇನ್ರಿ ಇನ್ನೊಂದು. ಲೇ ಬೋಳ, ನಿನಗೆ ಮರ್ಯಾದೆ ಐತಲ್ಲ ಫಸ್ಟ್. ಮರ್ಯಾದೆ ಇದ್ರೆ ನಿಂದು ಮರ್ಯಾದೆ ತೆಗಿತ ನಾನು. ಮರ್ಯಾದೆನ ಇಲ್ಲ ನಿನಗೆ. ಸಾವುಕಾರರಿಂದ ಒಳ್ಳೆ ನಾಯಿ ಬಾಲ್ ಅಡ್ಡಾಡ್ದಂಗೆ ಅಡ್ಡಾಡ್ತಿಲ್ಲ ನೀನು. ನಿನಗೆ ಯಾ ಮರ್ಯಾದಿಲ್ಲೇ? ಕಲೇಶಿ ನನ್ ಕಣ್ಣಿದ್ರಿಗೆ ಅವನಿಗೆ ನಾಯಿ ಬಾಲ ಅನ್ನಕತ್ತಿ. ಹಂಗಾರ ನಾನ್ ಇಲ್ದಾಗ ನನ್ನ ಬಗ್ಗೆ ನೀನ್ ಎಷ್ಟ್ರ ಮಟ್ಟಿಗೆ ಮಾತಾಡಿರ್ತಿ ಅಂತ ನನಗೆ ಗೊತ್ತಾಗಂಗಿಲ್ಲ ಅಂತ ಮಾಡಿಯೇ ಹೆಂಗ್ ನೀನು? ಸೊಕರ ಅವನು ನಿಜವಾಗ್ಲೂ ನಾಯಿ ಬಾಲ್ ಇದ್ದಂಗೆ ರೀ ಸೊಕರ ಇರೋದು. ಅವನು ನಮ್ ನೋಡ್ರಿ ಸೊಕರ ಹೆಂಗದಾನ. ಸೊಕರ ನೀವು ನಾಯಿ ಇದ್ದಂಗೆ ಇದೀರಿ ನೀವು. ನೀವು ಆನಿ ರೀ, ಆನಿ. ದಸರಾ ಅಂಬಾರಿ ಹೊರ್ತತಲ್ರಿ ಆನಿ. ಅಂತ ದೊಡ್ಡ ಆನಿ ರೀ ನೀವು. ನಿಮ್ಮನ್ನ ಹೋಗಿ ನಾಯಿಗೆ ಹೋಲ್ಸ್ಬಿಟ್ರ ನಾಯಿ ಮರ್ಯಾದೆ ಏನಾಗಕ್ಕಿಲ್ರಿ ಸೊಕರ. ಹುಚ್ಚು ಮಗನ ನನ್ನಿದ್ರಿಗೆ ನನಗೆ ಆನಿ ಅಂತ ಹೇಳ್ತೀಯ, ಮತ್ ನನ್ನ ನಾಯಿ ಹೋಲ್ಸಿರ್ ನಾಯಿ ಮರ್ಯಾದ ಹೊಕತಿ ಅಂತ ಹೇಳ್ತೀಯ. ಇವತ್ ನೀ ನಿಂತ ಜಾಗದಾಗ ನಾ ಅಸಲು ಬಡ್ಡಿ ಅಷ್ಟು ಕೊಟ್ಟು ಹೋಗ್ಬೇಕು. ಇಲ್ಲ ಅಂದ್ರೆ ನಿನ್ನ ಮನಿ ಪತ್ರ ಐತ್ ನನ್ನ ಹತ್ರ ಅಡ ಇಟ್ಟು ಹೋಗಿದಿ. ಮನಿ ಮಂದಿನೆಲ್ಲ ಹೊರಗಾಗ್ತಾನ ನನೀಗ. ಅಯ್ಯೋ ಸೊಕರ, ಕ್ಷಮಿಸ್ಬಿಡ್ರಿ ಸೊಕರ. ತಪ್ಪಾತ್ರಿ ಸೊಕರ. ಇನ್ನೇಮಂಗೆ ಮಾತಾಡೋದಿಲ್ರಿ. ವಯಸ್ಸಾಗಿರೋ ನಮ್ಮ ಅವ್ವದಲ್ರಿ, ಇನ್ನು ಸಣ್ಣ ಹುಡುಗಿ ಐತ್ರಿ ನನ್ನ ಮಗಳು. ನೀವು ನಮ್ಮನ್ನ ಮನೆಯಿಂದ ಹೊರಗೆ ಹಾಕ್ಬಿಟ್ರೆ ನಾವೆಲ್ರಿ ಸೊಕರ ಇರೋದು. ಇನ್ನೇಮ್ ಮಾತಾಡಂಗಿಲ್ರಿ ಸೊಕರ. ತಪ್ಪಾತ್ರಿ ಸೊಕರ, ಕ್ಷಮಿಸ್ಬಿಡ್ರಿ ಸೊಕರ. ಇನ್ನು 1 ತಿಂಗಳು ಟೈಮ್ ಕೊಡ್ರಿ ಸೊಕರ. 1 ತಿಂಗಳ ಓಟು ತೀರ್ಸ್ಬಿಡ್ತೇನ್ರಿ ನಿಮ್ಮ ಸಾಲನ ಸೊಕರ. ಏಯ್ ಬಿಡು ನನ್ನ ಕಾಲೇ ಕಿಡ್ಕಂಡಿ ಬಿಡು ನನ್ನ ಕಾಲು. ಮಾತಾಡಕ್ಕೆ ನಾ ಮುಂಚೆ ಯೋಚನೆ ಮಾಡ್ಬೇಕತ್ತು. ಕುಡುದು ಹೆಂಗ್ ಬೇಕಾ ಹಂಗ್ ಮಾತಾಡೋದು ಅದು ಸರಿ. ಸೊಕರ ತಪ್ಪಾದ್ರಿ ಸೊಕರ. ಇನ್ನೊಮ್ಮೆ ನಾ ನಿಮಗೆ ನಾಯಿನೂ ಅಂತ ಅನ್ನೋದಿಲ್ರಿ, ದಸರಾ ಅಂಬಾರಿ ಹೊರ ನೀನು ಅಂತ ಅನ್ನೋದಿಲ್ರಿ ಸೊಕರ. ಇವತ್ತ ಕೊನೆರಿ ಸೊಕರ. ಇನ್ನೇಮ್ ಯಾವಾಗ ನಾನು ತಪ್ಪಿ ನಿಮ್ಗೆ ಏನಾರ ಒಂದು ಮಾತು ಅಂದ್ರ ಸೊಕರ, ನೀವು ಅವತ್ತ ಆ ಕ್ಷಣ ನಾ ಹೇಳ್ತೀನಿ ನನ್ನ ಮಕ್ಕ ಕೂಗಿರಿ ಸೊಕರ. ನಾನು ರೆಡಿ ಇದೇನ್ರಿ ಉಸ್ಕೇಳಕ. ಮಗನ ಏನ್ ಮಾತಾಡಕತ್ತಿದ್ದೀನಿ ನೀನ್ ಹೊಲ್ಸ್ ಮಾತಾಡಿದ್ರೆ ನಮ್ ಸೌಕರ್ ಹೇಳ್ತೀನಿ ನಿನ್ ಮಕ್ಕ ಕೂಗಳ್ಬೇಕಾ? ಲೇ ನಡಿಲೆ ಇವ್ರ ಮನಿ ಪತ್ರತಾಗ ಇವಂದು ಬಿಟ್ಟಂಗೆಲ್ಲ ಜಾಸ್ತಿ ಮಾತಾಡಕತ್ತಾನ. ನನಗೇನ್ ಮರ್ಯಾದೆ ಇರೋದಿಲ್ಲ. ಇವನ ಹತ್ರ ಇವ್ನಿಗೆ ರೊಕ್ಕ ಕೊಡೋದಲ್ರ ಮತ್ತೆ ಇವನ ಹತ್ರ ಇಂಥ ಮಾತು ಬೇರೆ ಅನಿಸ್ಕೋಬೇಕ ನಾನು. ನಡಿ ಮನಿ ಪತ್ರ ತಗೊಂಡು ಅವ್ರ ಮನ್ಯಾಗಿರೋ ಜನನ್ನೆಲ್ಲ ಹೊರಗೆ ಹಾಕಿ, ಮನಿ ಸಾಮಾನನ್ನು ಹೊರಗೆ ಹಾಕಿ, ಇವ್ನು 4 ಮಂದಿ ಇದ್ರೆ ಈಗ ಮರದಿ ತೆಗ್ದಾಗ ಈ ಬಾಡ್ಯಾಗ ಬುದ್ಧಿ ಬರೋದು. ನಡಿ ಸೊಕರ, ನೀವೇನಾರ ನಮ್ಮ ಮನೆಗೆ ಬಂದು ನಮ್ಮ ಮನೆಯಿಂದ ಹೊರಗೆ ಹಾಕಿ ನಮ್ಮ ಮರ್ಯಾದಿನ 4 ಮಂದಿ ಮುಂದೆ ಹರಾಜ್ ಹಾಕಿದ್ರು ಸೊಕರ, ನಾನು ನಿಮ್ ತೋಟದಾಗಿರೋ ಮರಕ್ಕೆ ಬಂದು ಏನಕ್ಕೆಂತನ್ರಿ ಸೌಕಾರ. ನನ್ನ ಸಾವಿಗೆ ಈ ಸೌಕಾರ ಮತ್ತು ಸೌಕಾರ ನಾಳ ಕಾರಣ ಅಂತ ಪತ್ರ ಬರೆದಿಟ್ಟು ಸಾಯ್ಬೇಕಾಕತ್ರಿ ಸೌಕಾರ. ನಾನು ಹಂಗ ಸಾಯಲ್ರಿ. ನಾನು ಹೆಂಡತಿ, ನನ್ನ ಮಗಳು, ನಮ್ಮವ್ವ 3 ಜನಕ್ಕೂ ವಿಷ ಕುಡಿಸಿ ಅವ್ರನ್ನ ಸಾಯಿಸಿ ಆಮೇಲೆ ನಾನು ಸಾಯ್ತನ್ರಿ ಸೌಕಾರ. ಯೋಚನೆ ಮಾಡ್ರಿ ಸೌಕಾರ. ನಡೀರಿ ಸೌಕಾರ, ನಾವು ಸುಮ್ಮನೆ ಹೋಗೋಣ. ಇವ್ನ ಮಾತೇನ್ ಕೇಳೋದು? ನಡೀರಿ ಮನೆಯಿಂದ ಹೊರಗೆ ಹಾಕಿದ್ರೆ ಬುದ್ಧಿ ಬರೋದು ಇವನಿಗೆ.
ಏ ಬಳ ನಿನಗಿನ್ನೂ ನನ್ನ ಬಗ್ಗೆ ಗೊತ್ತಿಲ್ಲ. ನಾನು ತಲೆ ಕೆಟ್ಟ ಮೊದ್ಲ ಹಾಪ್ಸೋಳೆ ಮಗ ನಾನು. ನಾನು ನಮ್ಮ ಅಪ್ಪಗ ಹುಟ್ಟಿಲ್ಲ ನಾನು. ಹುಚ್ಚನಾಗಿಂತ ಕಡೆ ನಾನು ಹೊಟ್ಟಿಗೆ ಅನ್ನನ ತಿನ್ನೋದಿಲ್ಲ ನಾನು. ನಾನು ಏನು ಮಾಡ್ತಾನೆ ನನಗೆ ಗೊತ್ತಿಲ್ಲ. ನಾನು ಹೇಳ್ದಂಗೆ ಮಾಡಿದ್ರು ಮಾಡ್ದೇನ. ಮೊದ್ಲ ತಲೆ ಕೆಟ್ಟ ನಾನು. ಯೋಚನೆ ಮಾಡಿ ಏನಾರು ನಮ್ಮ ಮನೆಗೆ ಹೋಗಿ ನಮ್ಮ ಮನೆ ಮಾನ ಮೆರೆದಿ ಏನಾರ ತೆಗಿಬೇಕು ನೀನು. ನಿಜ ನಾನು ಅಂದಂಗೆ ಮಾಡ್ತಾನೆ. ಹೆಸರು ಬರೋದಿಟ್ಟು ನೇಣಕ್ಕೆ ಬೇಕಾಕತ್ ಸುಮ್ಮನಿರಲಿ ಮಗ ಕುರುಚುಳಿ ಮಗ ಅವ್ನಿಗೆ ಹೇಳ್ದಂಗ ಮಾಡಿಗಿಡೇನ. ಆಮೇಲೆ ಅದಿಯಾತಲಿ ನಾವು ಕೊಟ್ಟರೆ 20,000 ಆಮೇಲೆ ಒಂದು 20 ಸಲ ಕೋರ್ಟಿಗೆ ಅಲಿಬೇಕಾಕತಿ. ಸುಮ್ಮನಿರು, ನಾನು ಅವ್ನ ಹತ್ರ ಅವ್ನ ಹೆಂಡತಿ ಹತ್ರ ಹೋಗಿ ಮಾತಾಡಿ ಎಷ್ಟಾಕತ್ತೆ ಅಷ್ಟು ಇಸ್ಕೊಂಬರ್ತಾನೆ. ಇನ್ಮೇಲೆ ಈ ಬಾಡ್ಯಾನ ಹತ್ರ ನಾವು ಮಾತಾಡ್ದ ಬೇಡ. ಸುಮ್ಮನೆ ಅವ್ನ ಹತ್ರ ಅವ್ನ ಹೆಂಡತಿ ಹತ್ರ ಹೋಗೋನು, ರೊಕ್ಕ ಕೊಡ್ತಾರೆ ಇಸ್ಕೊಂಬರೋಣ ಅಂತ. ಈಗ ಆತು, ಮನೆಯಿಂದ ಹೊರಗಾಕೋದಿಲ್ಲ. ಈ ತಿಂಗಳು ಕೊಡೋ ರೊಕ್ಕ ತಂದಿ ಏನು? ತಗೊಳ್ರಿ ಸೊಕರ, ಇವತ್ತು ರೊಕ್ಕ ನಿಮ್ಮ ಹೆಣದ ಮೇಲೆ ಬಿಸಿ ಹಾಕೋಬೇಕಂತ ನಾ ಬಂದಿದ್ದೆ. ತಗೊಳ್ರಿ ನಿಮ್ಮ ರೊಕ್ಕನ. ಹುಚ್ಚುಳೆ ಮಗನ ಹೆಣ ಅಂತ ಹೆಣದ ಮೇಲೆ ಬಿಸ್ಯಾಕ ಹೋಗುದ್ನಂತ. ರೊಕ್ಕ ಇಸ್ಕೊಳ್ಬೇಕಾರ ನಾಯಿ ಎಲ್ದಂಗ ಅಲ್ಲಿದ್ದಿ ನಮ್ಮ ಮನಿಗೆ. ನಾಯಿ ಬಾಲ ಅಲಾಡ್ಸ್ಕೊಂಡ್ ಬಂದಂಗ ಬಂದಿ. ಈಗ ರೊಕ್ಕ ಕೊಡ್ಬೇಕಾದ್ರೆ ಇಂಥ ಒಣ ದಿಮಾಕದ ಮಾತು ಕೇಳ್ಬೇಕು ನಾನು ನಿಮ್ಮಂತರ ಹತ್ರ. ಅದಕ್ಕೆ ನಿಮ್ಮಂತ ನಾಯಿಗಳಿಗೆ ಸಾಲ ಕೊಡೋದಿಲ್ಲ ಅನ್ನೋದು. ಏನೋ ಪಾಪ ಹೋಗ್ಲಿ, ನಿನ್ ಹೆಂಡತಿ ಮಕ್ಕ ನಿಮ್ಮ ಅವ್ವನ ಮಕ್ಕ ನೋಡ್ಕೊಂಡು ರೊಕ್ಕ ಕೊಟ್ಟದ್ದು, ಬಡವರು ಏನೋ ಉದ್ಧಾರ ಆಗ್ಲಿ ಅಂತ. ಇಷ್ಟು ಮಾತಾಡ್ತೀಯಲ್ಲ ನೀನು. ಮುಂದಿನ ತಿಂಗಳು ನೋಡು, ಕರೆಕ್ಟ್ ಇದ್ದ ಟೈಮಿಗೆ ನೀ ರೊಕ್ಕ ತಂದು ಕೊಡ್ಲಿಲ್ಲ ಅಂದ್ರೆ ಪೊಲೀಸರನ್ನ ಕರ್ಕೊಂಡ್ಬರ್ತಾನೆ ನಿಮ್ಮ ಮನೆಗೆ. ಪೊಲೀಸರು ಮುಂದಿಟ್ಕೊಂಡು ವ್ಯವಹಾರ ಮಾಡ್ತೀನಿ. ಅವಾಗ ನೀನ್ ಸತ್ತರ ಸಾಯಿ ಏನ್ ಸುಡ್ಗಾಡ್ ಮಾಡ್ಕೆ. ಮುಂದಿನ ತಿಂಗಳು ನೋಡೋಣ ಹೋಗೋ ಸೊಕರ. ನಿನಗೆ ಸೊಕರಾಗಿರ್ಬೋದು, ನನ್ನ ಮನೆಗಲ್ಲ. ನಡಿ. ನಡಿ, ಏನ್ ಮಕ್ಕ ನೋಡ್ಕೊಂತ ನಿಂತಿದಿ?